ಇದು ನರ್ಮದಾ ಪರಿಕ್ರಮಾ ಮಾರ್ಗ ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾಗಿದೆ. ನಾವು ಸಿಟಿಯಲ್ಲಿ ಕೂತ್ಕೊಂಡು ಕಾರಲ್ಲಿ ಕೂತ್ಕೊಂಡು ಎ ಸಿ ಹಾಕ್ಕೊಂಡು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ನಾವು ಕಂಪ್ಲೇಂಟ್ ಮಾಡ್ತಾನೇ ಇರ್ತೀವಿ. ಆದರೆ ಇಲ್ಲಿ ನೋಡಿ, ಪರಿಸರ ಮಧ್ಯದಲ್ಲಿ ಎಷ್ಟು ಸುಂದರವಾಗಿದೆ. ನಿಜ ಕಷ್ಟ ಇದೆ, ಆದರೆ ಇದಕ್ಕೆ ಆದಂಥ ಮಹತ್ವ ಇದೆ ಮತ್ತು ಸಮಾಧಾನ ಇದೆ. ನೋಡಿ ಅಲ್ಲಿ ಮುಂದೆ ತಾಯಿ ಕಾಣಿಸ್ತಾ ಇದ್ದಾರೆ. ನರ್ಮದೇ ಹಾರ್, ಹರ್ ಹರ್ ಮಹಾದೇವ್, ನರ್ಮದೇ ಹಾರ್, ಹರ್ ಹರ್ ಮಹಾದೇವ್. ನಾನು ಈ ರಸ್ತೆಗಳೆಲ್ಲ ಯೂಟ್ಯೂಬಲ್ಲಿ ನೋಡಿ ಆಶ್ಚರ್ಯ ಪಡ್ತಾಯಿದ್ದಾರೆ, ಹೆಂಗೆ ಹೋಗ್ತಾರೆ ಜನಗಳು ಅಂತ. ಆ ಎಕ್ಸ್ಪೀರಿಯನ್ಸ್ ತೊಗೊಳೋಕ್ಕೋಸ್ಕರನೇ ಬಂದಿದ್ದೀನಿ ಸ್ನೇಹಿತರೆ. ತುಂಬ ಖುಷಿ ಆಗ್ತಾಯಿದೆ. ಜೀವನದಲ್ಲಿ ಒಂದು ಬಾರಿ ಬರಬೇಕಿಲ್ಲಿ, ಯಾಕೆಂದರೆ ನಮ್ಮಲ್ಲಿರೋ ಈಗೋ, ಸ್ವಾಭಿಮಾನ ಅಂತ ಏನು ಹೇಳ್ತೀವಿ, ಅದು ಸ್ವಾಭಿಮಾನ ಅಲ್ಲ, ದುರಭಿಮಾನ. ನನ್ನ ಹತ್ರ ಅಷ್ಟು ಕೋಟಿ ಇದೆ, ಇಷ್ಟು ಕೋಟಿ ಇದೆ, ಎಲ್ಲ ಸುಳ್ಳು. ನಿಜವಾದ ಜೀವನ ಇದೆ ಸ್ನೇಹಿತರೆ. ನರ್ಮದೇ ಹಾರ್, ಹರ್ ಹರ್ ಮಹಾದೇವ್. ಇಲ್ಲಿ ತುಂಬ ಹುಷಾರಾಗಿ ನಡಿಬೇಕು. ಸ್ವಲ್ಪ ಸ್ಲಿಪ್ ಆದ್ರೂ ಕಾಲುಗಳಿಗೆ ಏಟಾಗಬಹುದು. ಇಲ್ಲಿ ನೋಡಿ, ಇವೆಲ್ಲ ಮಾರ್ಕು ಬಟ್ಟೆಗಳು. ನೀರು ಇಲ್ಲಿವರೆಗೂ ಬರ್ತಾ ಇತ್ತು ಅನ್ನೋದಕ್ಕೆ ನೋಡಿ, ಮೇಲಿನವರೆಗೂ ಈ ಬಟ್ಟೆಗಳೆಲ್ಲ ಮುಂಚೆ ನಮ್ಮ ಜನಗಳು ಬಿಸಾಕಿರ್ತಾರೆ ನೋಡಿ. ವಿಸರ್ಜನೆ ಮಾಡಬೇಕು ನದೀಲಿ, ಪುಣ್ಯ ಬರುತ್ತೆ ಅಂತ. ಇಂಥ ಪುಣ್ಯ ರೀ ನೋಡಿ, ಇಲ್ಲಿ ಎಷ್ಟು ಗಲೀಜಿದೆ. ತಾಯಿ ನೀರು ಇಲ್ಲಿವರೆಗೂ ಬರ್ತಾಯಿತ್ತು ಅನ್ನೋದಕ್ಕೆ ಸಾಕ್ಷಿ ಅಲ್ಲಿ ನೋಡಿ, ಕಾಣಿಸ್ತಾ ಇದೆಯಲ್ಲ. ಈ ಥರ ಪರಿಸರ ಹಾಳು ಮಾಡೋದು ಬೇಕಾ ನಮಗೆ? ಖಂಡಿತ ಇಲ್ಲ. ನಾವು ಅಭಿಯಾನ ಶುರು ಮಾಡಲೇಬೇಕು. ಸೇವ್ ರಿವರ್ಸ್ ಆಫ್ ಇಂಡಿಯಾ ಅಂತ ನೋಡೋಣ. ದೇವರಿಚ್ಛೆ ಹೇಗಿದೆಯೋ ಆಗಲಿ. ನರ್ಮದೇ ಹಾರ್. ಎಷ್ಟು ಸುಂದರವಾದ ದೃಶ್ಯ ನೋಡಿ. ಒಂದು ಕಡೆ ತಾಯಿ ಪ್ರಶಾಂತವಾಗಿ ಹೋಗ್ತಾ ಇದ್ದಾರೆ, ಅವ್ರ ಜೊತೆಗೆ ನಾವು ಹೋಗ್ತಾ ಇದ್ದೀವಿ. ಮುಂದೆ ನೋಡಿ ಸುಮಾರು ಜನ ಪರಿಕ್ರಮವಾಸಿಗಳು ಆನಂದವಾಗಿ ಹೋಗ್ತಾ ಇದ್ದಾರೆ. ಬನ್ನಿ ನಾವು ಹೋಗೋಣ. ನರ್ಮದೇ ಹಾರ್, ಹರ್ ಹರ್ ಮಹಾದೇವ್. ನೋಡಿ ಅಲ್ಲಿ ಎದುರುಗಡೆ ಒಂದು ಘಾಟ್ ಕಾಣಿಸ್ತಾ ಇದೆ. ಬೆಳಿಗ್ಗೆನೇ ಎಷ್ಟು ಜನ ಭಕ್ತಾದಿಗಳು ನೋಡಿ. ಅದು ಆಪೋಸಿಟ್ ಸೈಡು. ನಾವು ಇದು ನದಿ ಕ್ರಾಸ್ ಮಾಡೋಂಗಿಲ್ಲ, ಅದು ಎಗೇನೆಸ್ಟ್ ಪರಿಕ್ರಮ ರೂಲ್ಸ್. ಓಕೆ, ಹ್ಯಾವ್ ಎ ನೈಸ್ ಡೇ.